ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರಿನ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಅವರು ಸದನದಲ್ಲಿ ಇಂದು ಕಿತ್ತೂರಿಗೆ ವಿವಿಧ ಕಚೇರಿಗಳನ್ನು ಶೀಘ್ರದಲ್ಲೇ ಮಂಜೂರಾತಿ ಮಾಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ ಖರ್ಗೆ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ತಾಲೂಕಿನಲ್ಲಿ ವಿವಿಧ ಕಚೇರಿಗಳು ಅತ್ಯವಶ್ಯಕವಾಗಿದ್ದು ಆದಷ್ಟು ಬೇಗ ಅವುಗಳನ್ನು ಮಂಜೂರು ಮಾಡಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಈ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಉತ್ತರಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಚೆನ್ನಮ್ಮನ ಕಿತ್ತೂರು ಸುಮಾರು 2012ರಲ್ಲಿ ತಾಲೂಕು ಘೋಷಣೆ ಆಯಿತು. ನಂತರ 2016ರಲ್ಲಿ ತಹಸೀಲ್ದಾರ್, ಪಿಡಬ್ಲ್ಯೂಡಿ ಹಾಗೂ ತಾಲೂಕು ಪಂಚಾಯತ್ ಇಲಾಖೆಗಳ ಆಫೀಸ್ಗಳು ಪ್ರಾರಂಭ ಆದ ನಂತರ ಮತ್ಯಾವುದೂ ಕಚೇರಿ ಇನ್ನೂ ಅಲ್ಲಿ ಪ್ರಾರಂಭ ಆಗಿಲ್ಲ. ಈ ಬೇಸಿಗೆ ಇರೋದ್ರಿಂದ RWS ಹಾಗೂ ತಮ್ಮ ಇಲಾಖೆಗೆ ಬರುವಂತ ಕಚೇರಿಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗಬೇಕಾಗಿದ್ದವು. ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕಂತ ಸರ್ಕಾರಕ್ಕೆ ತಮ್ಮಲ್ಲೇ ವಿನಂತಿ ಪೂರ್ವಕ ಒತ್ತಾಯಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ಈ ಪ್ರಸ್ತಾವನೆಗಳನ್ನು, ಹೊಸ ಕಚೇರಿಗಳ ಸ್ಥಾಪನೆಯ ಪ್ರಸ್ತಾವನೆಗಳು ಹೋದಾಗ ಅವರು ತಿರಸ್ಕರಿಸಿ 4-5 ವರ್ಷ ಯಾವುದೇ ಕಚೇರಿಗಳನ್ನು ನೀವು ಪ್ರಾರಂಭ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರು ಅಧ್ಯಕ್ಷರೇ. ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಬಹಳ ಅವಶ್ಯಕತೆ ಇದೆ ಅದನ್ನು ನಾವು ಲಿಸ್ಟನ್ನು ತಗೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಆಗಲೇ ಸಬ್ಮಿಟ್ ಮಾಡಿದ್ದೀವಿ. ಅದು ಅವರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ನಾವು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.